ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೊಂದು ಹೊಸ ಪ್ರಾಪರ್ಟಿ ಲೇಔಟ್ಗೆ ಆಗ ಸೂಟಬಲ್ ಜಾಗ ಸುತ್ತಲೂ ಲೇಔಟ್ ಆಗಿದೆ. ಇದೊಂದು ಮಾತ್ರ ಖಾಲಿ ಇದೆ. ಈಗ ನೋಡ್ತಿದ್ದಲ್ಲ ಲೈವು, ಇದು ತಾರ್ ರೋಡ್ ಅಪ್ರೋಚ್ ಜಮೀನು. ಸುತ್ತಲೂ ಲೇಔಟ್ ಆಗಿದೆ. ಇದೊಂದು ಮಾತ್ರ ಖಾಲಿ ಇದೆ ನೋಡಿ. ಎದುರುಗಡೆ ಲೇಔಟ್ ಆಗಿದೆ, ಇದ್ರ ಹಿಂದ್ಗಡೆನೂ ಲೇಔಟ್ ಆಗಿದೆ ನೋಡಿ. ಜೂಮ್ ಮಾಡಿ ತೋರಿಸ್ತೀನಿ. ಹಿಂದ್ಗಡೆನೂ ಲೇಔಟ್ ಆಗಿದೆ. ಇದೊಂದು ಮಾತ್ರ ಜಮೀನು ಖಾಲಿ ಇದೆ. ಲೇಔಟ್ ಪರ್ಪಸ್ ಸ್ಕೂಲು, ಕಾಲೇಜು, ಹೋಮ್ ಸ್ಟೇ, ರೆಸಾರ್ಟ್ ಪರ್ಪಸ್. ಲೇಔಟ್ ಮಾಡೋಕ್ಕೂ ಸೂಟಬಲ್ಲು. ಹೋಮ್ ಸ್ಟೇ, ರೆಸಾರ್ಟು, ಸ್ಕೂಲು, ಕಾಲೇಜು ಏನೆಲ್ಲ ಮಾಡೋಕ್ಕೂ ಸೂಟಬಲ್ ಜಾಗ. ತಾರ್ ರೋಡ್ ಅಪ್ರೋಚು ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಉತ್ತನಹಳ್ಳಿ ಟು ಸುತ್ತೂರು ರೋಡಲ್ಲಿ. ಉತ್ತನಹಳ್ಳಿಯಿಂದ ಸುತ್ತೂರು ಹೋಗೋ ರೋಡ್ ಇದೆ. ಚಾಮುಂಡಿ ಬೆಟ್ಟ ರಿಂಗ್ ರೋಡ್ ಆದಮೇಲೆ ಉತ್ತನಹಳ್ಳಿ ಇದೆ. ರಿಂಗ್ ರೋಡಿಂದ ಇದು APMC ಮಾರ್ಕೆಟ್. ಇದು RMC ಮಾರ್ಕೆಟಿಂದ ಉತ್ತನಹಳ್ಳಿಯಿಂದ ರೈಟ್ ತಗೊಂಡ್ರೆ ನಿಮಗೆ ಸುತ್ತೂರು ರೋಡ್, ಅದು ಸುತ್ತೂರು ರೋಡ್ ಅಂತ ಬರುತ್ತೆ. ಸುತ್ತೂರು ರೋಡಿಂದ ಕೇವಲ ರಿಂಗ್ ರೋಡಿಂದ ನಿಮಗೆ ಜಸ್ಟ್ 6 ಕಿಲೋಮೀಟ್ರ್ ಆಗುತ್ತೆ. ಉತ್ತನಹಳ್ಳಿ ರಿಂಗ್ ರೋಡಿಂದ ಜಸ್ಟ್ 5-6 ಕಿಲೋಮೀಟ್ರ್ ಆಗುತ್ತೆ. ಉತ್ತನಹಳ್ಳಿ ರಿಂಗ್ ರೋಡ್ ಇದೆಯಲ್ಲ, ನಂಜನಗೂಡು ಜಂಕ್ಷನಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಇದಕ್ಕೆ ಲೊಕೇಶನ್ಗೆ. ಸುತ್ತಲೂ ಲೇಔಟ್ ಆಗಿದೆ. ಉತ್ತನಹಳ್ಳಿ ಟು ಸುತ್ತೂರು ರೋಡು. ಸೊ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಲೇಔಟ್ ಮಾಡೋಕ್ಕೆ, ಅಥವಾ ಹೋಮ್ ಸ್ಟೇ, ರೆಸಾರ್ಟು, ಸ್ಕೂಲು, ಕಾಲೇಜ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಎದುರುಗಡೆ ಲೇಔಟ್ ಆಗಿದೆ, ಇದ್ರ ಹಿಂದ್ಗಡೆ ಲೇಔಟ್ ಆಗಿದೆ. ಅಕ್ಕಪಕ್ಕ ತಾರ್ ರೋಡ್ ಅಪ್ರೋಚ್. ಆಮೇಲೆ ನೋಡಿ ಇಲ್ಲಿ ಇದೆಯಲ್ಲ, ಉತ್ತನಹಳ್ಳಿ ಟು ಸುತ್ತೂರು ರೋಡು ನೋಡಿ. ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಗೂಗಲ್ ಹಾಕ್ಬಿಟ್ಟೆ. ಇದು ಆ್ಯಕ್ಚುಲಿ 2 ಇಯರ್ಸ್ ಬ್ಯಾಕ್ ಅಪ್ಡೇಟ್ ಆಗಿರೋದು ಗೂಗಲ್ ಲೊಕೇಶನ್ನು, ಗೂಗಲ್ ಫೋಟೋಸು ನೋಡಿ. ಎದುರುಗಡೆ ಲೇಔಟ್ ಕಾಣ್ತಿದೆಯಲ್ಲ, ಎದುರುಗಡೆ ಲೇಔಟು, ಪಾರ್ಕ್ ಎಲ್ಲ ಡೆವಲಪ್ ಆಗಿದೆ. ಇದು 2 ವರ್ಷ ಹಿಂದೆ ಗೂಗಲ್ ಅಪ್ಡೇಟ್ ಆಗಿರೋದು. ನೋಡಿ ಉತ್ತನಹಳ್ಳಿ ಟು ಸುತ್ತೂರು ರೋಡು ನೋಡಿ. ಎದುರುಗಡೆ ಎಲ್ಲ ಲೇಔಟು ನೋಡಿ. ಇದೇ ಜಾಗ ಆ್ಯಕ್ಚುಲಿ ತಾರ್ ರೋಡ್ ಅಪ್ರೋಚ್ ಜಾಗ. 2 ಎಕರೆ 10 ಗುಂಟೆ ಬರುತ್ತೆ. 2 ಎಕರೆ 10 ಗುಂಟೆ ನಿಮಗೆ. ಎದುರುಗಡೆ ಎಲ್ಲ ಲೇಔಟು, ಹಿಂದ್ಗಡೆ ಎಲ್ಲ ಲೇಔಟ್ ಆಗಿದೆ ನೋಡಿ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ಲೇಔಟ್ ಆಗಿದೆ. 2 ಎಕರೆ 10 ಗುಂಟೆ ಜಮೀನಿದು. 2 ಎಕರೆ 10 ಗುಂಟೆ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಲೇಔಟ್ ಮಾಡೋಕ್ಕೆ, ಸ್ಕೂಲ್ಗೆ, ಕಾಲೇಜ್ಗೆ ಬೆಸ್ಟ್ ಜಾಗ. ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗೆ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ತಾರ್ ರೋಡ್ ಅಪ್ರೋಚು ನಿಮಗೆ. ತಾರ್ ರೋಡ್ 40 ಫೀಟ್ ರೋಡ್ ಅಥವಾ 60 ಫೀಟ್ ರೋಡ್ ತಾರ್ ರೋಡ್. ಇದು ತಾರ್ ರೋಡ್ ಅಪ್ರೋಚ್ ಜಾಗ. ಎದುರುಗಡೆ ಲೇಔಟ್ ಆಗಿದೆ. ಸುತ್ತಲೂ ಡೆವಲಪ್ ಆಗಿದೆ ಕಂಡ್ರೆ ಲೇಔಟು. ಮಧ್ಯೆ ಮಾತ್ರ ಇದೆ ಇದು ಜಾಗ. ತುಂಬ ಚೆನ್ನಾಗಿದೆ ಜಾಗ, ಮಿಸ್ ಮಾಡ್ಕೊಂಬೇಡಿ. 2 RTC ಬರುತ್ತೆ. ಸಿಂಗಲ್ ಓನರು, ಒಬ್ಬರೇ ಓನರು. 2 RTC ಬರುತ್ತೆ ನೋಡಿ. ಜಾಗ ನೋಡಿ ಸೂಪರಾಗಿದೆ ಅಂತ ನಿಮಗೆ ಅನುಭವ ಆಗುತ್ತಲ್ಲ. ಲೇಔಟ್ ಮಾಡೋಕ್ಕೋ ಅಥವಾ ಹೋಮ್ ಸ್ಟೇ, ರೆಸಾರ್ಟ್ ಮಾಡೋಕ್ಕೆ ಬೆಸ್ಟ್ ಜಾಗ. ನೀರಿಗೇನು ಪ್ರಾಬ್ಲಮ್ ಇಲ್ಲ ನೋಡಿ. ಇದೆ ಫೆನ್ಸಿಂದ ಈ ಕಡೆಗೆ ಲೆಫ್ಟ್ಗೆ ನೋಡಿ. ಹಿಂದ್ಗಡೆ ಲೇಔಟ್ ಆಗಿ ಲೈಟ್ ಕಂಬೆಲ್ಲ ಕಾಣ್ತಿದೆಯಲ್ಲ ನೋಡಿ. ಇದೇ ಜಾಗ ನಿಮಗೆ. ಉತ್ತನಹಳ್ಳಿ ಟು ಇದ್ರ ರೋಡು, ಸುತ್ತೂರು ರೋಡು. ಸೊ ಲಲಿತಾದ್ರಿಪುರ ರೋಡು ಅಂತ ಹೇಳ್ತಾರೆ ಸುಮಾರು ಜನ. ಲಲಿತಾದ್ರಿಪುರ ರೋಡು ಅಂತ ಹೇಳ್ತಾರೆ ನೋಡಿ. ಇದೇನೆ ಲಲಿತಾದ್ರಿಪುರ ರೋಡ್. ಕೇವಲ ನಿಮಗೆ RMC ಮಾರ್ಕೆಟಿಂದ ಕೇವಲ 6 ಕಿಲೋಮೀಟರು. ಉತ್ತನಹಳ್ಳಿಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಲೇಔಟ್ ಜಾಗ ತುಂಬ ಚೆನ್ನಾಗಿದೆ ಜಾಗ, ಮಿಸ್ ಮಾಡ್ಕೊಂಬೇಡಿ. ಓಕೆನಾ? ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೊಕೇಶನ್ ಇದು ತೊಗೊಂಡಿದೆ ಅಷ್ಟೇ, ಬಟ್ ಇದ್ರ ಎದುರುಗಡೆ ಜಾಗ. ಓಕೆನಾ? ಇದ್ರ ಎದುರುಗಡೆ ಜಾಗ 40 ಫೀಟ್ ರೋಡ್, ತಾರ್ ರೋಡ್ ಅಪ್ರೋಚು. ಇದು ಡೈರೆಕ್ಟ್ ಹೋದರೆ ಸುತ್ತೂರು ಹೋಗುತ್ತೆ ರೋಡ್. ಇದು ತುಂಬ ಚೆನ್ನಾಗಿದೆ ಜಾಗ, ಮಿಸ್ ಮಾಡ್ಕೊಂಬೇಡಿ. ಜನರಲ್ ಪ್ರಾಪರ್ಟಿ ನೋಡಿ, ಏನು ಚೆನ್ನಾಗಿದೆ ಜಾಗ. ಮತ್ತು ಕನ್ವರ್ಷನ್ ಆಗಿಲ್ಲ, ಕನ್ವರ್ಷನ್ ಮಾಡಿಸ್ಕೋಬೇಕು ನೀವು. ಕನ್ವರ್ಷನ್ ಆಗಿಲ್ಲ, ಕನ್ವರ್ಷನ್ ಮಾಡಿಸ್ಕೊಬೇಕು. ಓಕೆನಾ? ಇದು ಅಗ್ರಿಕಲ್ಚರ್ ಲ್ಯಾಂಡಾಗಿ ಸೇಲ್ ಮಾಡ್ತಿದ್ದಾರೆ. ಅಪ್ರೂವಲ್ ಸಿಗುತ್ತೆ ನಿಮಗೆ. ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ, ಕನ್ವರ್ಷನ್ಗೂ ಅಪ್ರೂವಲ್ ಸಿಗುತ್ತೆ. ಯಾಕೆಂದರೆ ಹಿಂದ್ಗಡೆ ಲೇಔಟು, ಎದುರುಗಡೆ ಲೇಔಟು, ಅಕ್ಕಪಕ್ಕ ಲೇಔಟ್ ಇರೋದ್ರಿಂದ ನಿಮ್ಗೆ ಕನ್ವರ್ಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಕಮರ್ಷಿಯಲ್ ಕನ್ವರ್ಷನ್ ಬೇಕಾ, ರೆಸಿಡೆನ್ಷಿಯಲ್ ಕನ್ವರ್ಷನ್ ಬೇಕಾ, ಎಲ್ಲ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಜಾಗ. ರಿಂಗ್ ರೋಡಿಂದ ಜಸ್ಟ್ 5 ಕಿಲೋಮೀಟರು. APMC ಮಾರ್ಕೆಟಿಂದ ನಿಮಗೆ 7 ಕಿಲೋಮೀಟ್ರ್ ಆಗುತ್ತೆ. RMC ಮಾರ್ಕೆಟ್ ಇದೆಯಲ್ಲ, ನಂಜನಗೂಡು ಜಂಕ್ಷನ್ನು, ನಂಜನಗೂಡು ರಿಂಗ್ ರೋಡ್ ಜಂಕ್ಷನ್ನು, ಅಲ್ಲಿಂದ ನಿಮಗೆ ಒಂದು 6-7 ಕಿಲೋಮೀಟ್ರು. ಇದೆಲ್ಲ ಮುಂದೆ ಲೇಔಟ್ ಆಗಿದೆ. ಈ ರೋಡ್ ಮುಂದೆ ಒಂಚೂರು ಮುಂದಕ್ಕೆ ಹೋದ್ರೆ ಅಲ್ಲೂ ಲೇಔಟ್ ಆಗಿದೆ. ಮತ್ತು ಇದ್ರ ಹಿಂದ್ಗಡೆನೂ ಲೇಔಟ್ ಆಗಿದೆ. ಆಚಾರ್ಯ ಭವನ ಅಂತ ಯಾವುದೋ ಮಾಡವ್ರೆ ಲೇಔಟ್ ಹೆಸರು, ಅದನ್ನು ಮಾಡವ್ರೆ
ನೋಡಿ ಎದುರುಗಡೆ ಇಲ್ಲಿ ಹೈ ಟೆನ್ಷನ್ ವೈರು ನಮ್ಮ ಲೇಔಟಲ್ಲಿ ಬಂದಿಲ್ಲ, ಎದುರುಗಡೆ ಲೇಔಟಲ್ಲಿ ಬಂದಿರೋದು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಎದುರುಗಡೆ ಲೇಔಟಲ್ಲಿ ಹೈ ಟೆನ್ಷನ್ ವೈರ್ ಬಂದಿರೋದು ನಮ್ಮ ಲೇಔಟಲ್ಲಿ ಬಂದಿಲ್ಲ, ನಮ್ಮ ಜಾಗದಲ್ಲಿ ಬಂದಿಲ್ಲ. ನೋಡಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಔಟ್ ರೇಟ್ಗೆ 1 ಕುಂಟೆ 8 ಲಕ್ಷ ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್. 1 ಕುಂಟೆ 8 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. 2 ಎಕರೆ 10 ಕುಂಟೆ ಪ್ರಾಪರ್ಟಿ, 2 ಎಕರೆ 10 ಕುಂಟೆ ಸ್ಲೈಟ್ಲಿ ನೆಗೋಷಿಯಬಲ್. 8 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್. ರೆಡ್ ಸಾಯಿಲು, ಲೇಔಟ್ಗೆ ಸೂಟಬಲ್ ಜಾಗ. ನೋಡಿ ತುಂಬ ಚೆನ್ನಾಗಿದೆ ಜಾಗ. ನಮ್ಮ ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಪ್ರದೀಪ್ ಅಂತೇಳಿ ಕಾಲ್ ಮಾಡಿ. ಯಾವುದೇ ಡೀಟೇಲ್ಸು, ಲೊಕೇಶನ್ನು, ಪೇಪರು ಏನು ಬೇಕಂದ್ರೆ ಕಾಲ್ ಮಾಡಿ. ಜನರಲ್ ಪ್ರಾಪರ್ಟಿ, ತಾರ್ ರೋಡ್ ಅಪ್ರೋಚು. 1 ಕುಂಟೆಗೆ 8 ಲಕ್ಷ, 1 ಕುಂಟೆಗೆ 8 ಲಕ್ಷ. 2 ಎಕರೆ 10 ಕುಂಟೆ ಇದೆ ಇದು ಟೋಟಲ್. ನೋಡಿ ತಾರ್ ರೋಡ್ ಅಪ್ರೋಚ್, ಮೇನ್ ಲೇಔಟ್ ಪರ್ಪಸ್, ಸ್ಕೂಲು, ಕಾಲೇಜು, ಹೋಮ್ ಸ್ಟೇ, ರೆಸಾರ್ಟ್ ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಚೆನ್ನಾಗಿದೆ. ರಿಂಗ್ ರೋಡ್ ಒಳಗಡೆ, ಲಲಿತಾದ್ರಿಪುರ ಉತ್ತನಹಳ್ಳಿ ರೋಡ್ ಬರುತ್ತಲ್ಲ, ಉತ್ತನಹಳ್ಳಿಯಿಂದ ಒಳಗಡೆ, ಉತ್ತನಹಳ್ಳಿ ದೇವಸ್ಥಾನದಿಂದ ಒಳಗಡೆ ಲಲಿತಾದ್ರಿಪುರ ರೋಡು, ಮತ್ತು ಉತ್ತರಹಳ್ಳಿ ಟು ಸುತ್ತೂರು ರೋಡ್ ಇದು ಆ್ಯಕ್ಚುಲಿ. ನೋಡಿ ಗೂಗಲ್ ಸರ್ಚ್ ಮಾಡಿ ಬೇಕಾದ್ರೆ, ಉತ್ತನಹಳ್ಳಿ ಟು ಸುತ್ತೂರು ರೋಡ್ ಅಂತ. ಬಸ್ ಸ್ಟ್ಯಾಂಡ್ಗೆ ಕೇವಲ ನಿಮಗೆ ಒಂದು 9 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. KSRTC ಬಸ್ ಸ್ಟ್ಯಾಂಡ್ 9 ಕಿಲೋಮೀಟ್ರ್ ಆಗುತ್ತೆ ಸಬರ್ ಬಸ್ ಸ್ಟ್ಯಾಂಡ್ಗೆ. ನೋಡಿ ನೋಡ್ತಾ ಇದ್ದೀರಾ. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ನಂಬರ್ ಮಹೇಶ್ ರಾಜ್ ಕಾಲ್ ಮಾಡಿ, ಅಥವಾ ಕೆಳಗಡೆ ನಂಬರ್ ಪ್ರದೀಪ್, ಯಾರಿಗಾದ್ರು ಕಾಲ್ ಮಾಡಿ ಲೊಕೇಶನ್ ಬೇಕಾದ್ರೆ ವಿಸಿಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.